ತುಂಬ ಅರ್ಜೆಂಟಾಗಿ ಹೊಡ್ತಾ ಇರುತ್ತೆ. ಏನು ಮತ್ತೆ ಅರ್ಜೆಂಟ್ ಇರಲಿಲ್ಲ, ನೀವು ಬಂದು ಜನ ಸೇರ್ಕೊಡ್ತಾರೆ. ಇಲ್ಲ ಇಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಕಲಿಯುಗದ ಕಲ್ಪತರು, ಕಾಮಧೇನು, ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ಮಂತ್ರಾಲಯದ ಗುರುಗಳು ಸಶರೀರವಾಗಿ ಬೃಂದಾವನದಲ್ಲಿ ನೆಲೆ ನಿಂತು 350ಕ್ಕೂ ಹೆಚ್ಚು ವರ್ಷಗಳೇ ಆಗಿವೆ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸನಾತನದ ಹಿಂದೂ ಧರ್ಮದ ಶ್ರೇಷ್ಠ ಗುರುಗಳು ಎಂಬುದು ಭಕ್ತರ ನಂಬಿಕೆ. ಗುರುಗಳನ್ನ ಭಕ್ತರು ಪ್ರೀತಿಯಿಂದ ರಾಗಪ್ಪ ಎಂದು ಕೂಡ ಕರೆಯುತ್ತಾರೆ. ಕಲಿಯುಗದಲ್ಲಿ ಮಂತ್ರಾಲಯದ ರಾಯರು ಭಕ್ತರ ಪಾಲಿಗೆ ಸಂಕಷ್ಟ ನಿವಾರಣೆಗೆ ಅವತರಿಸಿದ ದೈವಿ ಶಕ್ತಿ ಎಂದರೂ ತಪ್ಪಲ್ಲ. ನಂಬಿದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಸುವಂತೆ ಮಾಡುವುದೇ ಗುರುಗಳ ಕರುಣೆ. ದಾರಿ ತಪ್ಪಿದಾಗ ದಾರಿ ತೋರಿಸಿ, ತಪ್ಪು ಮಾಡಿದಾಗ ತಪ್ಪನ್ನು ತಿದ್ದಿ ಮುನ್ನಡೆಸುವ ರಾಯರು ನಿಜವಾದ ಅರ್ಥದಲ್ಲಿ ಮಾನವನಿಗೆ ಗುರುಗಳಾಗಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಠ ಮಂಚಾಲೆ, ಅಂದ್ರೆ ಈಗಿನ ಮಂತ್ರಾಲಯ. ಈ ಮಂಚಾಲೆಯು ಆಂಧ್ರ ಪ್ರದೇಶದ ಒಂದು ಗ್ರಾಮ. ಮಂತ್ರಾಲಯ ಅಥವಾ ಮಂಚಾಲೆ ಮೂಲತಃ ಒಂದು ಗ್ರಾಮವಾಗಿದ್ದು, ಈ ಗ್ರಾಮದ ಮುಖ್ಯ ದೇವತೆಯಾಗಿ ಮಂಚಾಲಮ್ಮನ್ನ ಆರಾಧಿಸುತ್ತಾರೆ. ಯಾರೊಬ್ಬರು ಭಕ್ತರು ರಾಯರ ದರ್ಶನಕ್ಕೆಂದು ಮಂತ್ರಾಲಯಕ್ಕೆ ಬಂದರೆ ಮೊದಲು ಈ ದೇವಿಯ ದರ್ಶನ ಪಡೆದು ನಂತರ ರಾಯರನ್ನ ದರ್ಶಿಸಬೇಕು. ಇದು ಮೊದಲಿನಿಂದಲೂ ಪ್ರಚಲಿತವಾದಂತಹ ಆಚಾರ ವಿಚಾರವಾಗಿದೆ. ತುಂಗಭದ್ರಾ ನದಿ ತಟದಲ್ಲಿರುವ ಈ ಗ್ರಾಮ ಹಿಂದೊಮ್ಮೆ ಬರಡು ನೆಲವಾಗಿದ್ದು ಕುಗ್ರಾಮ ಎಂದೇ ಹೆಸರುವಾಸಿಯಾಗಿತ್ತು. ಬಹುಶಃ ಅಲ್ಲಿನ ಅಧಿದೇವತೆ ಮಂಚಾಲಾಂಬಿಕೆ ಆಗಿದ್ದರಿಂದಲೇ ಈ ಗ್ರಾಮಕ್ಕೆ ಮಂಚಾಲೆ ಎಂದು ಹೆಸರು ಬಂದಿದೆ. ಈ ಪ್ರದೇಶ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತು. ಇಲ್ಲಿರುವ ಮಂಚಾಲಂಬಿಕೆ ಹೆಸರು ಮೊದಲು ಭವಾನಿ ಎಂದು ಕೂಡ ಇತ್ತು. ಭವಾನಿಯು ಹಿರಣ್ಯಕಶಿಪುವಿನ ಕುಲದೇವತೆಯಾಗಿದ್ದಳು. ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಿದ್ದ, ಯಜ್ಞ ನಡೆಸುತ್ತಿದ್ದ ಎಂದು ಕೂಡ ನಂಬಲಾಗಿದೆ. ಮಂಚಾಲಮ್ಮ ದೇವಸ್ಥಾನವು ಶ್ರೀ ಗುರುರಾಯರ ದೇವಸ್ಥಾನದ ಎಡಭಾಗದಲ್ಲಿದೆ. ಎರಡೂ ದೇವಸ್ಥಾನಗಳು ತುಂಗಭದ್ರಾ ನದಿಯ ತೀರದಲ್ಲಿಯೇ ಇರೋದು. ಈ ಪ್ರದೇಶ ಹಿಂದೆ 1792ರ ತನಕ ಮುಸಲ್ಮಾನರ ಆಳ್ವಿಕೆಯಲ್ಲಿತ್ತು. ಮೊದಲನೆಯ ಮೈಸೂರು ಯುದ್ಧದ ತರುವಾಯ ಹೈದರಾಬಾದ್ ನಿಜಾಮನ ವಶಕ್ಕೆ ಆಗುತ್ತದೆ. 1630ರಲ್ಲಿ ಸುಮಾರು ಅಲ್ಲಿದ್ದ ಅಸದಲ್ಲಿ ಖಾನ್ ಈ ಪ್ರಾಂತದ ನವಾಬನಾಗಿದ್ದ. ಆತನ ದಿವಾನ ವೆಂಕಣ್ಣ ಪಂಡಿತರಾಯರ ಭಕ್ತನಾಗಿದ್ದ. ತೀರ್ಥಾಟನೆಯ ಸಮಯದಲ್ಲಿ ರಾಯರು ಆದವಾನಿಗೆ ಭೇಟಿ ನೀಡಿದರು. ನವಾಬ ರಾಯರ ತಪಶಕ್ತಿಗೆ ಮಾರು ಹೋಗಿ ಅವರು ಕೇಳಿದ ಸ್ಥಳವನ್ನ ಜಗೀರು ಕೊಡುವುದಾಗಿ ವಚನ ಬಿಡುತ್ತಾನೆ. ಆಗ ರಾಯರು ಮಂಚಾಲೆಯನ್ನ ದಾನರೂಪವಾಗಿ ಕೊಡುವಂತೆ ನವಾಬನಲ್ಲಿ ಕೇಳುತ್ತಾರೆ. ಅಲ್ಲಿಯೇ ಇದ್ದ ವೆಂಕಣ್ಣ ಪಂಡಿತ ಅಚ್ಚರಿಯಿಂದ ಬರೀ ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶವನ್ನ ಏಕೆ ಬಯಸಿದ್ರಿ ಎಂದು ರಾಯರನ್ನು ಕೇಳಿದಾಗ ರಾಯರು ಆಗ ಹಿಂದಿನ ಜನ್ಮದಲ್ಲಿ ನಾನು ಪ್ರಹ್ಲಾದನಾಗಿದ್ದು ಯಜ್ಞ ಮಾಡಿದ ಜಾಗ ಇದೆ ಎಂದು ಹೇಳುತ್ತಾರೆ. ಇದೇ ಕಾರಣ ಈ ಜಾಗ ಅತ್ಯಂತ ಮಹತ್ವವಾಗಿದೆ. ಇಲ್ಲಿಯೇ ರಾಮ ಸೀತೆಯರು ಕೂಡ ತಮ್ಮ ವನವಾಸದ ಸಂದರ್ಭದಲ್ಲಿ ಇದ್ದರೆಂದು ಕೂಡ ಹೇಳುತ್ತಾರೆ. ಆದರೆ ಆ ಸಮಯದಲ್ಲಿ ಮಂಚಾಲೆ ಒಬ್ಬ ಫಕೀರನ ವಶದಲ್ಲಿತ್ತು. ವೆಂಕಣ್ಣ ದಿವಾನ ಅದನ್ನು ಆತನಿಂದ ಬಿಡಿಸಿಕೊಡೋದಲ್ಲದೆ ನವಾಬನ ಹಣದಿಂದಲೇ ಮಠವನ್ನು ಕೂಡ ಕಟ್ಟಿಸಿಕೊಟ್ಟಿದ್ದೆಂದು ಐತಿಹ್ಯ ಹೇಳುತ್ತದೆ. ರಾಯರ ಬೃಂದಾವನದ ಹಿಂದೆ ಅವರು ಪ್ರಹ್ಲಾದನಾಗಿದ್ದಾಗ ಯಜ್ಞ ಏರ್ಪಡಿಸಿದ ಸ್ಥಳದಲ್ಲಿಯೇ ಇದೆ ಎಂದು ಹೇಳುತ್ತಾರೆ. ಇದೇ ಜಾಗದಲ್ಲಿ ಈಗಲೂ ಕೂಡ ರಾಯರ ಬೃಂದಾವನ ಇರೋದು. ಯಾವಾಗ ರಾಘವೇಂದ್ರ ತೀರ್ಥರು ಇಲ್ಲಿ ನೆಲೆಸಿದರೋ ಅಂದಿನಿಂದ ಮಂಚಾಲೆ ಗುರುರಾಯರ ಕೃಪದಿಂದ ವಿಶ್ವ ಮಟ್ಟದಲ್ಲಿ ಭಕ್ತರನ್ನು ಹೊಂದುವಷ್ಟು ಪ್ರಗತಿ ಕಂಡಿದೆ. ಮುಂದೆ ಇದು ಮಂಚಾಲೆಯಿಂದ ಮಂತ್ರಾಲಯವಾಗಿದೆ. ಮಂತ್ರಾಲಯದ ಗ್ರಾಮ ದೇವತೆ ಮಂಚಾಲಮ್ಮ ದೇವಿ. ರಾಘವೇಂದ್ರ ತೀರ್ಥರು ಮಂಚಾಲೆಗೆ ಪ್ರವಾಸ ಹೊರಟು ಆಗಮಿಸಿದಾಗ ಮಂಚಾಲಮ್ಮನಿಂದ ಅನುಮತಿ ಪಡೆದು ಇಲ್ಲಿ ನೆಲೆಸಿದ್ದರು ಎಂದು ಪ್ರತೀತಿ ಇದೆ. ಮಂತ್ರ ಮಂದಿರ ಎಂದೇ ಪ್ರಸಿದ್ಧವಾಗಿರುವ ಮಂತ್ರಾಲಯ ಸುಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾದ ಶ್ರೀ ಗುರು ರಾಘವೇಂದ್ರರ ಮಹಿಮೆ ಅಗಮ್ಯ ಅಪಾರ. ಮಂತ್ರಾಲಯದ ಗುರುಗಳೆಂದರೆ ದರ್ಶನ ಹಾಗೂ ಮಾರ್ಗದರ್ಶನದ ಸಂಗಮ ಎಂಬುದು ಭಕ್ತರ ನಂಬಿಕೆ.
ಅದು 1801 ಇಸ್ವಿ. ಥಾಮಸ್ ಮುನ್ರೋ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದ ಸಂದರ್ಭ ಅದು. ಆಗ ಮದ್ರಾಸ್ ಸರ್ಕಾರ ಅವರಿಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ಮಠವನ್ನ ಬ್ರಿಟಿಷ್ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವಂತೆ ಸೂಚನೆ ನೀಡುತ್ತದೆ. ಆ ಮುನ್ನ ರೆವಿನ್ಯೂ ಅಧಿಕಾರಿಗಳು ಶ್ರೀಮಠವನ್ನು ತಮ್ಮ ವಶಕ್ಕೆ ಪಡೆಯುವ ವಿಫಲ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಥಾಮಸ್ ಮುನ್ರೋ ಖುದ್ದು ಮಂತ್ರಾಲಯದ ಮಠಕ್ಕೆ ಭೇಟಿ ಕೊಡುತ್ತಾರೆ. ಈ ಮಠವನ್ನು ಪ್ರವೇಶಿಸುವ ಮುನ್ನ ಅವರು ತಮ್ಮ ತಲೆಯ ಮೇಲಿನ ಟೋಪಿಯನ್ನು ತೆಗೆಯುತ್ತಾರೆ, ಕಾಲಿನಲ್ಲಿದ್ದ ಶೂಗಳನ್ನ ಕಳಚುತ್ತಾರೆ. ಮಠದ ಸಂಪ್ರದಾಯದಂತೆ ಕಾಲನ್ನು ತೊಳೆದು ಪ್ರವೇಶಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಬೃಂದಾವನವನ್ನ ಪ್ರವೇಶಿಸಿದರು. ಅವರ ಸುತ್ತ ಬೃಂದಾವನವನ್ನ ನಿರ್ಮಿಸಲಾಗಿತ್ತು. ಶ್ರೀಮಠವನ್ನು ತಮ್ಮ ವಶಕ್ಕೆ ಪಡೆಯಲು ಯತ್ನಿಸಿದ ಮುನ್ರೋ ಅವರೊಂದಿಗೆ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಇಂಗ್ಲಿಷಿನಲ್ಲಿ ಸಂಭಾಷಿಸುತ್ತಾರೆ. ಮುನ್ರೋ ಅವರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವಾದ ನೀಡುತ್ತಾರೆ. ನಂತರ ಕಲೆಕ್ಟರ್ ಮಂತ್ರಾಲಯದಿಂದ ಹಿಂದಿರುಗುತ್ತಾರೆ. ಮಂತ್ರಾಲಯದ ಗುರು ರಾಯರ ಮಠ ಮತ್ತು ಮಂಚಾಲೆ ಗ್ರಾಮದ ಪರವಾಗಿ ಆದೇಶವನ್ನ ಮುನ್ರೋ ಬರೆಯುತ್ತಾರೆ. ಕಾರಣ ಮುನ್ರೋ ಹಾಗೂ ರಾಘವೇಂದ್ರ ಸ್ವಾಮಿಗಳ ನಡುವೆ ನಡೆದಂತಹ ಸಂಭಾಷಣೆ ಮುನ್ರೋವಿನ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿತ್ತು. ನಿಜಕ್ಕೂ ಆ ಬೃಂದಾವನದಲ್ಲಿ ಅವತ್ತು ಪವಾಡವೇ ನಡೆದು ಹೋಗಿತ್ತು. ಮುನ್ರೋ ದಾಖಲಿಸಿದ ನೋಟಿಫಿಕೇಶನ್ ಮದ್ರಾಸ್ ಸರ್ಕಾರದ ಗ್ಯಾಜೆಟ್ನ 11ನೇ ಚಾಪ್ಟರ್ ಪುಟ 213ರಲ್ಲಿ ಈಗಲೂ ದಾಖಲಾಗಿದೆ. ಮುನ್ರೋ ಅವರ ಆದೇಶದ ಪ್ರತಿಯನ್ನು ಇಂದಿಗೂ ಪೋರ್ಟ್ ಸೇಂಟ್ ಜಾರ್ಜ್ ಮತ್ತು ಮಂತ್ರಾಲಯದಲ್ಲಿ ಸಂರಕ್ಷಿಸಿ ಈಗಲೂ ಇಡಲಾಗಿದೆ. ಸ್ನೇಹಿತರೆ, ಮುನ್ರೋವಿನ ಭೇಟಿ ನಂತರ 1801ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಮಂತ್ರಾಲಯ ಹಲವಾರು ಬದಲಾವಣೆಗಳನ್ನ ಕಂಡಿದೆ. ನೀವೇ ನೋಡಿ, ನೀವೇ ಕಣ್ಣಾರೆ ನೋಡಿ ಮಂತ್ರಾಲಯದ ಕೆಲವು ಅದ್ಭುತ ಚಿತ್ರಗಳನ್ನ. ಮಂತ್ರಾಲಯದ ಬೆಳವಣಿಗೆಗೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ದಾನವನ್ನ ನೀಡಿ ಮಂತ್ರಾಲಯವನ್ನ ಈ ಮಟ್ಟಕ್ಕೆ ತಲುಪಿಸಿದ್ದಾರೆ. ನಿಮಗೇನಾದರೂ ಅವಕಾಶ ಸಿಕ್ಕರೆ ಮಂತ್ರಾಲಯಕ್ಕೆ ಹೋಗಿ. ಮಂತ್ರಾಲಯಕ್ಕೆ ಹೋದಾಗ ಮಂಚಾಲಮ್ಮನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ. ಇಂತಹದೇ ಇನ್ನೂ ಹಲವಾರು ಮಂತ್ರಾಲಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಕೊಡುತ್ತೇನೆ. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.